ಪ್ರತಿ ವರ್ಷ ಜುಲೈಯಲ್ಲಿ 20 ವರ್ಷದ ಇತಿಹಾಸದಲ್ಲಿ 40 TMC-ಗಿಂತ ನೀರ್ ಕೆಳಗೆ ಹೋಗೇ ಇಲ್ಲ. ಇವತ್ತು ನಮಗೆ ನೀರಿನ ಪ್ರಮಾಣ ಮುಟ್ಟಿದ್ದು ಪ್ರಕಾರ 25ರಿಂದ 26 TMC ಇದೆ. ಯಾಕೆ ಈ ಸಂದರ್ಭ ಒದಗಿ ಬಂತು? ಈ ಭಾಗದ ರೈತರು ಕಳೆದ 2 ಬೆಳೆ ಬೆಳೆಯಕ್ ಆಗ್ಲಿಲ್ಲ. ಈ ಸಲ ಮೊದಲನೇ ಬೆಳೆನೂ ಅವ್ರಿಗೆ ಸಿಗ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಈ ಸಲ ನೀರ್ ಕೊಡೋದಿಲ್ಲ, ನೀರಿಗಾಗಿ ಹೋರಾಟ ಮಾಡಬೇಡ್ರಿ, ಬೆಳೆನೂ ಬೆಳಿಬೇಡ್ರಿ ಅಂತ ಅವರು ಕಡ್ಡಿ 2 ತುಂಡು ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ಇವತ್ತು ಒಂದು ಪ್ರಶ್ನೆ ಕೇಳ್ತೀನಿ ಮುಖ್ಯಮಂತ್ರಿ ಅವ್ರಿಗೆ. ಮುಖ್ಯಮಂತ್ರಿ ಅವರು 24 ಗಂಟೆಯಲ್ಲಿ ಇವತ್ತು ಬಿಡದಿಯಲ್ಲಿ ರೈತರ ಭೂಮಿಯನ್ನ ಮಾರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಮುಖ್ಯಮಂತ್ರಿಗಳು ಇವತ್ತು ನೀರಾವರಿ ಸಚಿವರಾಗಿದ್ರು. ನಮ್ಮ ಅಣೆಕಟ್ಟು ಕಿತ್ಕೊಂಡು ಹೋದ್ಮೇಲೆ ಅದನ್ನ ಸರಿ ಮಾಡೋದಕ್ಕ ಒಂದು 20 ತಿಂಗಳು, 18ರಿಂದ 20 ತಿಂಗಳು ತಗೊಂಡ್ರು. ಇದು ಯಾವ ನ್ಯಾಯ? ಅದೇ ನೀರಾವರಿ ಸಚಿವರು, ಈಗಿನ ನೀರಾವರಿ ಸಚಿವರು ಹೇಳ್ತಾರೆ ಮಳೆ ಆಗಿಲ್ಲ, ನಾವು ಕಾವೇರಿ ಭಾಗಕ್ಕೆ ನಾವು ಮೋಡ ಬಿತ್ತನೆ ಮಾಡ್ತೀವಿ ಅಂತ. ಇದು ಏನ್ ಅವರು ಇಲ್ಲಿ ಇರ್ತಕ್ಕಂತ ರೈತರು ಏನು 11ನೇ ಡಿಸ್ಟ್ರಿಬ್ಯೂಟರ್ ಇದೆಯಲ್ಲ, ಅವ್ರೇನ್ ಭಿಕ್ಷೆ ಕೇಳ್ತಾ ಇಲ್ಲ. ಅವ್ರಿಗೆ ಆದಂತ ಒಂದು ಇತಿಹಾಸ ಇದೆ. ನಾವು ತುಂಗಭದ್ರಾ ಬಂದ ಮೇಲೆ ಅವ್ರಿಗೆ ನೀರ್ ಬಿಡ್ತಾ ಇಲ್ಲ. ಅವ್ರಿಗೆ ಮುಂಚೆನೂ ಅಣೆಕಟ್ಟಿತ್ತು, ಅದರಿಂದ ಅವ್ರು ನೀರ್ ಪಡಿತಾ ಇದ್ರು. ಅವ್ರು ವರ್ಷದಲ್ಲಿ 11 ತಿಂಗಳು ನೀರ್ ಪಡಿತಾ ಇದ್ರು. ಈಗನು 11 ತಿಂಗಳ ನೀರ್ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಕೊಂಡು ಇವತ್ತು ರಸ್ತೆಗೆ ಇಳಿದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಯಾವ ಆಧಾರದ ಮೇಲೆ ಯಾರಿಗೂ ನೀರ್ ಬಿಡೋದಿಲ್ಲ ಅಂತ ಹೇಳಿದ್ರು? ಒಂದೊಂದು ಅಣೆಕಟ್ಟಿಗೆ ಒಂದೊಂದು ಇತಿಹಾಸ ಇದೆ. ಒಂದೊಂದು ಜಲ ವಿವಾದಿ ಮಂಡಳಿಯಲ್ಲಿ ಒಂದೊಂದು ತೀರ್ಮಾನಗಳಾಗಿದ್ದಾವೆ. ಇವತ್ತು ನಮ್ಮದು ಸಂಕಷ್ಟ ಏನಂತಂದ್ರೆ, ಕಾನೂನಾತ್ಮಕವಾಗಿ ಇದನ್ನ ನಾವು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ನಮಗೆ ಜಲ ವಿವಾದ ಮಂಡಳಿಯಲ್ಲಿ ನಿರ್ಣಯ ಆಗಿದೆ ಸರ್, ಈ ಕಡೆ ಒಂದು 5 TMC ಬಿಡ್ಬೇಕಂತಂದು ಹೇಳಿ. ಈ ಕಾಶಾಜ್ ಅವರು ಮಾತಾಡಿ ಹೇಳಿದ್ರು, ಇದಕ್ ನಾವು ಬೆವರು ಸುರಿಸಿದೀವಿ, ಇದಕ್ ರಕ್ತ ಕೊಟ್ಟಿದೀವಿ, ಇದಕ್ ನಾವು ಭೂಮಿಯನ್ನ ಕಳ್ಕೊಂಡಿದೀವಿ. ಭೂಮಿಯನ್ನು ಕಳ್ಕೊಂಡವರಿಗೆ ಏನು 1 TMC, ಇವತ್ತು 26 TMC ಇದೆ. ನಾಳೆ ಈ ವಾರ ಮುಗಿಯೋದ್ರೊಳಗೆ 30ರಿಂದ 35 TMC ನೀರ್ ಮುಟ್ಟುತ್ತಾ ಅಂತ ಹೇಳಿ ಇವತ್ತು ದಾಖಲೆಗಳು, ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಟ್ CEO ಅವರು ರೈತರ ಜೊತೆ ಮಾತಾಡ್ಬೇಕಾದ್ರೆ ಅದು ಯಾವ ಭಾಷೆ ಯೂಸ್ ಮಾಡಿದ್ರು, ಅವ್ರೇನ್ ರೈತರನ್ನ ಭಿಕ್ಷಕ್ ಅಂತ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಏನೋ ಅವ್ರದ್ದು ಹಕ್ಕಿದೆ, ನಾವು ನಿಮ್ಗೆ ನೀರ್ ಬಿಡ್ಲಾರ್ದು ಅನ್ನೋ ರೀತಿಯಲ್ಲಿ ಇವತ್ತು CEO ಅವರು ಉತ್ತರ ಕೊಟ್ರೆ ಎಲ್ಲರಿಗೂ. ರಾಜಕಾರಣಿಗಳ ಮುನ್ನಾಲೋಚನೆ ಇರ್ಲಾರ್ದಕ್ಕೆ ಇವತ್ತು ನಾವು ಎಲ್ಲ ರೈತರ ರಸ್ತೆಗೆ ಬಂದಿದೀವಿ ಅಂತ. ಹೋರಾಟ ಇವತ್ತು ಮಾಡಿ ಇವತ್ತಿಗೆ ಮುಗಿಯೋದಿಲ್ಲ. ಇವತ್ತಿಂದ ನಾವು ಶುರು ಮಾಡಿ ನಮ್ಮ ನೀರನ್ನು ನಾವು ನೀರ್ ಪಡಿಬೇಕು ಅಂತಂದ್ರೆ ನಾವು ಇವತ್ತಿಂದ ಹೋರಾಟ ಶುರು ಮಾಡ್ಕೋಬೇಕು. CEO ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಮಿನಿಸ್ಟರ್ ಇನ್ನು ಯಾರು ಅದಕ್ಕೆ ಆಗಿಲ್ಲ, ಮಿನಿಸ್ಟರ್ ಆದ್ಮೇಲೆ ನಾವು ವಿಚಾರ ಮಾಡ್ತೀವಿ, ಅದಕ್ಕಾಗಿ ಸಲಹಾ ಸಮಿತಿ ಮೀಟಿಂಗ್ ಆಗ್ಬೇಕು ಅಂತ ಹೇಳಿದ್ರು. ಇದೊಂದು ಜವಾಬ್ದಾರಿ ಹೇಳಿಕೆನ ಬೇಜವಾಬ್ದಾರಿ ಹೇಳಿಕೆ ಹೇಳಿ ಮಿನಿಸ್ಟರ್ ಆಗೋವರೆಗೂ ನಾವು ಸಲಹಾ ಸಮಿತಿಗೆ ವೇಟ್ ಮಾಡೋ ಕಾಯ್ಬೇಕಾ? ಇವತ್ತು ನಾವು ನಮ್ಮ ಮಕ್ಕನ್ನ ನಾವು ಪಡಿಬೇಕು ಅಂತಂದ್ರೆ ಇವತ್ತು ನಾವೆಲ್ಲರೂ ಹೋರಾಟ ಮಾಡಿದ್ರೆ ನಮ್ಮ ಬೆಳೆಗೆ ನೀರು ಬರುತ್ತಾ. ನಾವು ಇಲ್ಲಿ ಕೂತಂತವ್ರು ಎಲ್ಲಾ ನಾಯಕರಿಗೂ ಒಂದು ಮನವಿ ಮಾಡ್ತೀನಿ, ಅವರು ಒಪ್ಪಿಗೆ ಕೊಟ್ಟಾರ. ನೀವು ಯಾವುದೇ ಪ್ರಮಾಣದ ನೀವು ಹೋರಾಟ ಮಾಡ್ತೀನಿ ಅಂದ್ರೆ ಅವರು ಮುಂಚೂಣಿಯಲ್ಲಿ ಇರ್ತಾರ. ಇದು ಸತತವಾಗಿ ಹೋರಾಟ ಇದ್ರೆ ಆ CE ಮೇಲೆ ಪ್ರೆಷರ್ ಬೀಳುತ್ತೆ. CE ಮೇಲೆ ಪ್ರೆಷರ್ ಬಿದ್ರೆ ಅವ್ರು ಬೆಂಗಳೂರಿಗೆ ಫೋನ್ ಮಾಡ್ತಾನೆ, ಏನ್ ಇನ್ನೊಂದು ಎಲ್ಲಿಗೆ ಫೋನ್ ಮಾಡ್ತಾನೆ, ಒಟ್ಟು ಫೋನ್ ಮಾಡ್ತಾನೆ. ನಾವು ಪ್ರೆಷರ್ ಹಾಕ್ಲಿಲ್ಲ ಅಂದ್ರ ನಮ್ಮನ್ನ ಕಡೆಗಣಿಸೋಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಳೋಣ ಅಂತ ಹೇಳಿ ಇವತ್ತು ಇಲ್ಲೆಲ್ಲರೂ ಬಂದವರಿಗೆ ವಂದಿಸಿ ನನ್ನ 4 ಮಾತಿಗೆ ವಿರಾಮವನ್ನ ಹೇಳ್ತೇನೆ.